ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗಾಯ್ಸ್ ಇವಾಗ ಎಲ್ಲಪ್ಪ ಹೋಗ್ತಾ ಇದೀವಿ ಅಂದ್ರೆ ಇಲ್ಲ ಫ್ರೆಂಡ್ ಎಂಗೇಜ್ಮೆಂಟ್ ಅಂದ್ರೆ ಮಿಸ್ ಮಾಡೋಕ್ಕಾಯ್ತದ ಗೈಸ್. ಫೈನಲಿ ಇವಾಗ ಅವ್ನ ಎಂಗೇಜ್ಮೆಂಟ್ ನಾವಿರೋ ಜಾಗದಿಂದ ಒಂದು 12-13 ಕಿಲೋಮೀಟರ್ ಆಗುತ್ತೆ. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಫನ್ ಮಾಡೋಣ. ಫೈನಲಿ ನೋಡ್ಬೋದು ನಮ್ಮ ಅರುಣ್ ಬಂದಿದ್ದೀವಿ, ನಾನು ನಮ್ಮ ಅರುಣ. ನಾವು ಡೆವಿಲ್ ಚಂದನಸ್ ಅಂತ ಯಾಕಪ್ಪ ಕರೆಯೋದು ಅಂದ್ರೆ ಒಂದು ಪಬ್ಜಿ ಐಡಿ ಗೈಸ್, ಅದು ಡೆವಿಲ್ ಚಂದನಸ್ ಅಂತ. ಮತ್ತೆ ಡಾನ್ ಅಂತ ಯಾಕೆ ಕರಿತೀನಿ ಅಂದ್ರೆ ಪಬ್ಜಿಲ್ ರೇಗಿಸಿದ್ರೆ ಸಾಕು, ಏನು ಹಂಗೆ ಹೆಂಗೆ ಅಂತ ರೇಗಾಡೋಣ, ಅದಕ್ಕೆ ಅಂದ್ಬಿಟ್ಟು ಡಾನ್ ಅಂತ ಕರೀತಿದ್ದು ಅಷ್ಟೇ. ಸಿಂಪಲ್ ಆಗಿ ಇನ್ನೇನಿಲ್ಲ ಗೈಸ್. ಬನ್ನಿ ಇವಾಗ ಒಳಗಡೆ ಹೋಗಿ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಪರಿಚಯ ಮಾಡಿಸಿ ಫುಲ್ ಎಂಜಾಯ್ ಮಾಡಿ ಫನ್ ಮಾಡೋಣ. ಇದೆ ಪಾರ್ಟಿಯಲ್ಲಿ MRT ಏನಂತ ಹೆಸರು, MRT ಫಂಕ್ಷನ್ ಹಾಲ್ ಅಂತ. ಒಳಗಡೆ ಹೋಯ್ತಾ ಇದೀವಿ ಗೈಸ್. ಇವಾಗ ಹಿಂಗೈದೆ, ಲೇಟಾಗಿ ಬಂದ್ಬಿಟ್ಟಿದೀವಿ, ಬಂದಿದ್ದೀವಿ ಪಕ್ಕ ಬೈಕ್ ಅಂತಾನೆ ಗೈಸ್. ನೋಡ್ರಿ ನಮ್ಮ ಅಂಕಲ್ ಸಿಕ್ಕವ್ರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಚಂದೂರಪ್ಪ ಏನಾದ್ರು ಹೇಳ್ಬೇಕು ಅಂಕಲ್? ಏನು ಹೇಳ್ಬೇಡ ಅಂಕಲ್ ಒಳ್ಳೊಳಗೆ ಖುಷಿ ಪಡ್ತಾವ್ರ, ಇಲ್ಲಿ ಹೇಳ್ತಾ ಇಲ್ಲ, ನಮ್ಮ ಮುಂದೆ ತೋರಿಸ್ತಾ ಇಲ್ಲ ಅಂಕಲ್. ಏನ್ ಅಂಕಲ್ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಲೈಟ್ ಎಲ್ಲ ಬಿಂಕ ಐತೈತಿ. ಯಾರು ನೋಡ್ತಿದ್ದೆ ಅರುಣ? ಅಂಕಲ್ ಮನದೊಳಗೆ ಖುಷಿ, ಇವಾಗ ಮಗಂದು ಎಂಗೇಜ್ಮೆಂಟ್ ಐತೆ ಅಂತ. ಏನಂಕಲ್ ಖುಷಿ ಇಲ್ವಾ? ಖುಷಿ ಅದೇ ಆಯ್ತದ ಗೈಸ್ ಯಾರಾದರೂ. ಇವಾಗ ಬನ್ನಿ ಅಲ್ಲಿ ಸ್ಟೇಜ್ ಮೇಲೆ ಹೋಗೋಣ ಗೈಸ್. ಫೈನಲಿ ಬಂದಿದ್ದೀವಿ. ನಮ್ಮ ಆಕಾಶ್ ಬೈ ಬರೋಲ್ಲ, ನಮ್ಮ ಬುಲ್ಲಿ ಕುಂತವನೆ, ಮಾತೇ ನಿಲ್ಸಲ್ಲ. ಬುಲ್ಲಿ ಸಿಕ್ಕವನೆ. ಯಾಕ ಬುಲ್ಲಿ? ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನಮ್ಮ ರಮೇಶ್ ಅಣ್ಣ ಬಂದವ್ರೆ, ಮಾತೇ ಆಡೋಲ್ಲ. ನಮ್ಮ ಅಣ್ಣ ಕುಂತವನೆ, ನಮ್ಮ ಯಶವಂತಣ್ಣ, ಎಲ್ಲರೂ ಕುಂತವ್ರೆ. #2 ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬೇಕು ಗೈಸ್. ನೆಕ್ಸ್ಟ್ ಹೋಗೋಣ. ಇಲ್ಲಿಂದ ಅರುಣ ಏನು ಗೊತ್ತಿಲ್ಲದಂಗೆ ಸುಮ್ ಕುಂತ್ಕೊಂಡ್ಬಿಟ್ಟಿದ್ಯಾ? ಡಿಪ್ರೆಷನ್. ಸ್ವಲ್ಪ ಸೆಕೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. AC ಏರ್ ಕಂಡೀಷನ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಗೈಸ್. ಇವಾಗ ಅದ್ರ ಮೇಲ್ಗಡೆ ಹೋಗೋಣ ಇರಿ ಗೈಸ್, ಒಂದು 5 ನಿಮಿಷ ಮೇಲ್ಗಡೆ ಹೋಗಿ ನಮ್ಮ ಡೆವಿಲ್ ಚಂದನಸ್ ಮಾತಾಡ್ಸೋಣ. ಅವನಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಇವತ್ತು ನಿಂತ್ಕೊಳಗೆ. ಏನು ಸ್ಟಿಪ್ಪಾಗಿ ನಿಂತ್ಕೊಂಬಿಟ್ಟವ್ ನೋಡೋನು. ಡಾನ್ ಮಾತಾಡ್ತಾರೆ. ರಮೇಶ್ ಅಣ್ಣ ಈ ಆ್ಯಂಗಲಲ್ಲಿ ಕಾಣುತ್ತಾ ಅದು ಫೋಟೋ? ಸುಂದಿರೋದು ಇದು. ಆಕಾಶ್ ಭಾಯ್ ಹೇಳಿ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಮ. ಎಲ್ಲೂ ಅವ್ನ ಮಕಾನೇ ಕಾಣಿಸ್ತಾ ಇಲ್ಲ ಬಂದ ಇಲ್ಲಿಂದ. ಎದುರುಗಡೆ ಕುಂತ್ಕೊಂಡ್ರೆ ಬೇಜಾರು ಮಾಡ್ಕೊಳಲ್ವ ಅಣ್ಣ? ಯಾರು ಒಂದು ದೃಷ್ಟಿಗೊಳ್ಬೇಕು ಅಂತವಳೆ ಅಂತ. ಸ್ಟೇಜ್ ಮೇಲೆ ಹತ್ತಿದೀವಿ ಇವಾಗ. ನಮ್ಮ ಡೆವಿಲ್ ನೋಡ್ತಾವನೆ, ಹೋಗೋಣ ಇರಿ. ನಮ್ಮ ಚಂದೂರ್ ಅಮ್ಮ ಮಂಡಿ. ಇವಾಗ ನಮ್ಮ ಅಪ್ಪು ಬಂದಿದ್ದಾನೆ ಗೈಸ್. ಅಪ್ಪು ಯಾಕೆ ಲೇಟು ಅಪ್ಪು? ಇದ್ರು ಬಿಡೋದಲ್ಲ ಗೈಸ್. ಏನೇ ಆಗಲಿ ಈ ಥರ ಸ್ಟೇಜ್ ಮೇಲೆ ಹತ್ತಿ ನಿಂತ್ಕೊಳ್ಳೋದೈತಲ್ಲ, ಅದು ಸಿಕ್ಕಾಪಟ್ಟೆ ಗಾಬರಿ ಕೆಲಸ. ಅದು ನಮ್ಮ ಕೈಲಿ ಆಗಲ್ಲ, ಹುಡುಗರ ಕೈಲಿ ಗೈಸ್. ಇವಾಗ ಹೋಯ್ತಾ ಇದೀವಿ ಸ್ಟೇಜ್ ಮೇಲೆ. ಡೆವಿಲ್ ಚಂದನಸ್ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಕ್ಕ ಕಂಗ್ರಾಟ್ಸ್. ಒಂದು ನಿಮಿಷ ನಿಂತ್ಕೊಳ್ಳಾಗ ಗಾಬರಿ ಹೊಡ್ತು. ಹೆಂಗೆ ನಿಂತಿದ್ದೆ ಮಾಡ? ಏಯ್ ಅಲ್ಲಲೇ ಗೈಸ್, ಇಲ್ಲಿ ನೋಡ್ರಿ ಗೊಂಬೆ ಅಲ್ಲಿ ಸಗದಾಗಿ ತೋರಿಸವ್ರೆ. ಡಿಸೈನಿಂಗ್ ಎಲ್ಲ ಮಸ್ತಾಗಿ ಮಾಡೋರೆ. ಚಾಕ್ಲೇಟಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡೋಣ, ಏನಂತೀಯ?
ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಕೇಕ್ ಮಾಡಿದವ್ರೆ ಒಂದು ಚೆರಿನ ದೇಪಿ ಬಾಯಿಗೆ ಹಾಕೊಳ್ಳೋಣ ತಡೀರಿ. ಚೆನ್ನಾಗಿದೆ. ಬರೋದ್ರಲ್ಲಿ ಬಂದಿದ್ದೀವಿ ಯಾಕೆ ಮತ್ತೆ ಲಾಸ್ಟಲ್ಲಿ ಯಾಕೆ ಬಂದಿದ್ಯಾ ನೀನು? ಲಾಸ್ಟಲ್ಲಿ ಯಾಕೆ ಬಂದೆ? ಹಾಸ್ಟೆಲ್ ಬಂದೆ ಅಂದ್ರೆ ಬಿಟ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ ನನ್ನ ಮಕ್ಕಳು. ನೀವು 5 ನಿಮಿಷ ಬಿಟ್ಟಿದ್ರೆ ಫೋಟೋ ತೆಗೆಸ್ಕೊಂಡ್ಬಿಟ್ಟಿದ್ದೀನಿ. ಗಾಯ್ಸ್ ಇವಾಗ ಬ್ರದರ್ಸ್ ಫುಡ್ ಎಲ್ಲ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡೋಕ್ಕೆ ಎಲ್ಲ ಆರೋಗ್ಯ ಊಟ ಇದೆ. ಇದೇ ನಾನ್ ವೆಜ್ ಹಾಕ್ತಾರೆ. ನಾವು ವೆಜ್ ಲೈನಲ್ಲೇ ಕುತ್ಕೊತಾ ಇದ್ದೀವಿ. ವೆಜ್ಜೇ ತಿನ್ನೋದು ನಾವು ಇವತ್ತು. ಸಗದಾಗಿದ್ರು ಸಿಂಪಲ್ ಆಗಿದ್ರು ಒಳಗಡೆ ಮಸ್ತಾಗೈತೆ. ಇವಾಗ ಊಟ ಮಾಡೋಣ. ಇವಾಗ ಫೈನಲ್ ಆಗಿ ಊಟ ಕುತ್ಕೊಂಡಿದ್ದೀವಿ ಗೈಸ್. ಊಟ ಏನೇನು ಸ್ಪೆಷಲ್ ಮಾಡಿಸವ್ರೆ ನೋಡೋಣ. ನಾನು ಉಡುಪಿ ಸೈಡ್ ಟ್ರಿಪ್ ಹೋಗ್ಬಿಟ್ಟಿದ್ದೆ, ಇವತ್ತೇ ಬಂದಿದ್ದು. ಅಲ್ಲಿ ಊಟ ಅಡ್ಜಸ್ಟ್ ಆಗದೇ ಇರೋ ಕಾರಣ ಇವತ್ತು ಭರ್ಜರಿ ಊಟ ಮಾಡ್ಬೇಕು ನಾವಿಲ್ಲಿ. ಗೈಸ್ ಇವಾಗ ಟೇಸ್ಟ್ ಮಾಡೋವಂಥ ಟೈಮು. ಫಸ್ಟು ಅಯ್ಯೋ ಯಪ್ಪ ಸಿಹಿ ಕ್ಷಣನ ಸಿಹಿಯಿಂದನೇ ಸ್ಟಾರ್ಟ್ ಮಾಡೋಣ. ಪಾಯಸದಿಂದ ಪಾಯಸ ಸೂಪರಾಗೈತೆ ಗೈಸ್. ಇದಕ್ಕೇನು ಅನ್ನೋದು? ಏಯ್ ತಿಂತೀರಾ? ಟೇಸ್ಟು ಇಲ್ಲ. ಸಗದಾಗೈತೆ ಗೈಸ್ ಪಾಯಸ. ಇಷ್ಟೇ ಕುಡಿಯೋಕೈತೆ ಇರೋದು, ಯಾಕಂದರೆ ಉಳ್ಕಲಾಗ್ಬಿಟ್ಟೈತೆ ಲೈಟಾಗಿ. ನೋಡೋಣ ಒಬ್ಬಿಟ್ಟಿಗೆ ಹಿಂಗೆ ಸವ್ರ್ಬಿಟ್ಟು ತುಪ್ಪನ ಹಿಂಗೆ ಮುರಿದು ನೆನ್ಕೊಂಡು ಕಾಯಿ ಒಬ್ಬಟ್ಟು ಚೆನ್ನಾಗೈತೆ ಅಲ್ವಾ ಅರುಣ? ತಿನ್ನಿದ್ಯಾ? ಎಲ್ಲಿ ವಾಯ್ಸೇ ಇಲ್ದಾಗ ನಗ್ತಿಯಲ್ಲ ಅರುಣ ನೀನು? ವಾಯ್ಸೇ ಇಲ್ದಾಗ ನಗ್ತಾನೆ ಗೈಸ್. ಕಾಳು ಪಲ್ಯ ನನ್ನ ಫೇವ್ರೇಟ್. ಇದು ಇದಕ್ಕೆ ಕಾವಲು ಕಡ್ಲೆಕಾಳು ಅಂತಾರೆ. ನೀವೆಲ್ಲಾದ್ರೂ ನಾರ್ತ್ ಇಂಡಿಯಾಗೆ ಹೋದ್ರೆ ಜಾಸ್ತಿ ಇದು ಮತ್ತು ಇಲ್ಲಾಂದರೆ ಈ ಚೆನ್ನ ಅದೇನೋ ಕಡ್ಲೆಕಾಳಲ್ವ ಚೆನ್ನ ಅಂದ್ರೆ? ಅವ್ನಿಗೆ ಗೊತ್ತಿಲ್ಲ ಕಡ್ಲೆಕಾಳು ಅದೇ ಜಾಸ್ತಿ. ಇದೇನಿದು? ಇದನ್ನು ಫಸ್ಟ್ ಟೈಮ್ ತಿಂತಾರದು ನಾನು. ಬೋಟಿ ಎಲ್ಲ ಮಾಡಲ್ಲ ಕಣೋ, ಇವತ್ತು ಭಾನುವಾರ ಅಲ್ಲ. ಭಾನುವಾರನೇ ಕಣ ಇವತ್ತು. ಡಿಪ್ರೆಷನ್. ಗೈಸ್ ಇದು ಏನು ಅಂದರೆ ಕಾಳುಗೊಜ್ಜು. ಇದು ಚೆನ್ನಾಗಿ ಮಾಡವ್ರೆ, ಸಗಲ ಮಾಡವ್ರೆ. ಇದಾದಮೇಲೆ ಇದು ಯಾವುದೋ ಮಿಕ್ಸಿಂಗ್ ಕಾಳಾಗಿದೆ, ಇದನ್ನು ಟ್ರೈ ಮಾಡೋಣ. ಸಗದಾಗೈತೆ ಎಲ್ಲ ಐಟಮು ಸಗದಾಗ ಮಾಡವ್ರೆ. ಫೈನಲ್ ಹೆಸರು ಬೇಳೆ ಎಲ್ಲ ಥರ ಕಾಳು ಮಿಕ್ಸ್ ಆಗೈತೆ ಹೊಟ್ಟೆ ಒಳಗೆ. ಏನಾಯ್ತದೋ ಗೊತ್ತಿಲ್ಲ. ಗಾಯ್ಸ್ ಇದನ್ನು ಖಾಲಿ ಮಾಡಿಸಿಕ್ತೀನಿ ತಡೀರಿ. ಗಾಯ್ಸ್ ಇವಾಗ ಪೂರಿ ಸಾಗು ಬಂದಿದೆ, ಬಿಸಿ ಬಿಸಿ ಪೂರಿ ಕಟ್ ಮಾಡಿ ಇದು ತಗೊಂಡು ಸಕಲಾಗಿದೆ ಪೂರಿ ಸಾಗು. ಆದರೆ ಪೂರಿ ಲೈಟಾಗಿ ಆರೋಗ್ಬಿಟ್ಟೈತೆ, ಪರವಾಗಿಲ್ಲ. ಬಿಸಿ ಬಿಸಿ ಅಂದ್ಬಿಟ್ಟು ಅವೆಲ್ಲ. ಇದು ಎಷ್ಟು ದಿನ ಆಗಿತ್ತು ಈ ಥರ ಊಟ ಮಾಡಿ? ನಾಳೆ ಒಂದು 4 ದಿನ ಆಗ್ಬಿಟ್ಟಿತ್ತು. ಉಡುಪಿಗೆ ಹೋದಾಗಿಂದ ಈ ಥರ ಊಟನೇ ಮಾಡಿರಲಿಲ್ಲ. ಇವಾಗ ಪಲಾವ್ ಬಂದಿದೆ ಗೈಸ್. ಪಲಾವು ಮೊಸರು ಬಜ್ಜಿ. ಅದೇನಾದರೂ ಹೇಳ್ರಿ, ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು. ಏನಾದ್ರು ತಿಂತಾ ಇರ್ಬೇಕು ಅಷ್ಟೇ ಗೈಸ್ ಜೀವನದಲ್ಲಿ. ಸಸ್ಯಾಹಾರಿ ತಿಂತಾರೆ, ಮಾಂಸಾಹಾರಿ ಗಾಯ್ಸ್ ಸಸ್ಯಾಹಾರಿ ಆದಮೇಲೆ ಮಾಂಸಾಹಾರಿ ಐತಂದೆ ಊಟ. ಹಾಂ ಸಕ್ಕತ್ತಾಗಿ ಮಾಡೋರು ಗೈಸ್ ಪಲಾವ್, ಸಕ್ಕತ್ತು.
ಗೈಸ್ ಇವಾಗ ಫೈನಲ್ ಆಗಿ ಅನ್ನ ಸಾಂಬಾರು. ಆಹಾ, ಬಿಸಿ ಬಿಸಿ ಅನ್ನ ಸಾಂಬಾರನ್ನ ಟ್ರೈ ಮಾಡ್ಬಿಡೋಣ. ಸಕಾಲಾಗೈತೆ ಗೈಸ್, ಒಳ್ಳೆ ನಲ್ಲಿ ಮೂಳೆ ಬೇರೆ ಬಿದ್ದಿದೆ. ಸೂಪರ್ ಸೂಪರ್ ಊಟ ಇವತ್ತು ಗೈಸ್, ಫುಲ್ ಆಗ್ಬಿಡ್ತು. ಇದು ಇಷ್ಟೇ ತಿನ್ನೋಕ್ಕಾಗ ನನ್ನ ಕೈಲಿ, ಫುಲ್ ಆಗ್ಬಿಟ್ಟೈತೆ. ಇದನ್ನೆಲ್ಲ ಖಾಲಿ ಮಾಡಿಸಿರ್ತೀನಿ ತಡೀರಿ ಗೈಸ್. ಗೈಸ್ ಫೈನಲಿ ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ಅರ್ಜೆಂಟಾಗಿ ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಅರುಣನ ಅವನೇ ಗೈಸ್. ಇವಾಗ ಇನ್ನೊಂದು ಕಡೆ ಫಂಕ್ಷನ್ ಹೋಗಬೇಕು. ಇವಾಗ ನಮ್ಮ ಡಾನ್ಗೆ ಮತ್ತು ಅವರು ಫ್ಯೂಚರ್ ವೈಫ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಅಪ್ಪನ ರೆಡಿ ಆಗೋಣ ಗೈಸ್. ಹೊರಡೋಣ ಕಮಾನ್, ಲೆಟ್ಸ್ ಗೋ ಗೈಸ್. ಬಾಯ್ ಬಾಯ್.